ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಪು ಪೀಪಲ್ ಚಾನಲ್ಗೆ ಸ್ವಾಗತ. ಇವಾಗ ಪಾರ್ಟ್ ಟು ಆಫ್ ದ ವಿಡಿಯೋ 10ನೇ ಮನೆ ಬಗ್ಗೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ನಾವು ಒಂದು ಹಸ್ಬೆಂಡ್ ಮತ್ತೆ ಸ್ಪೌಸ್ ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಾ ಇದ್ವಿ. 10ನೇ ಮನೆ ಬಂದಾಗ ಏನಾಗುತ್ತೆ ಅಂತ ಎರಡು ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎರಡು ಸಿನಾರಿಯೋಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನೇನಾಗತ್ತೆ ಎಲ್ಲ ಅರ್ಥ ಮಾಡ್ಕೊಳ್ಳಿ. ನಾನು ಆಗ್ಲೇ ಹೇಳಿದೆ 10ನೇ ಮನೆ ಅಂದ್ರೆ 7ನೇ ಮನೆ. ಅವಾಗ ಏನಾಗುತ್ತೆ ಅಂದ್ರೆ ಅಣ್ಣವ್ರದ್ದು ನೀವು ಹಾಡು ಕೇಳಿರ್ಬೋದು ವೀಕ್ಷಕರೇ, ಬಹಳ ಚೆನ್ನಾಗಿದೆ ಹಾಡೋದು. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಆಯಾಸ ಪಡೆಯತದೆ ಅಂದ್ರೆ ನೀನು ಆಯಾಸ ಪಡಬೇಡ, ಹಾಗೆ ಸುಮ್ನೆ ನೋಡ್ತಾ ಇರೋ, ಅಬ್ಸರ್ವ್ ಮಾಡ್ತಾ ಇರೋ. ಅಂದ್ರೆ ಏನಿದ್ರ ಅರ್ಥ? ಸುಮ್ ಕುತ್ಕೊಳ್ಳಮ್ಮ, ನಿನ್ ಸರ್ವಿಸ್ ನಾನು ಮಾಡ್ತೀನಿ ಅಂದ್ರೆ ನೀನ್ ಈಗೋಯಿಸ್ಟಿಕ್, ಅಂದ್ರೆ ನೀನೇನು ಕಮಾಂಡ್ ಕೊಟ್ರು ನಾನು ಅದನ್ನ ಪಾಲಿಸ್ತೀನಿ. ಓಕೆ, ಎಲ್ಲಾ ಕೆಲಸ ಮಾಡಿ ಮುಗಿಸುವೆ, ನೀನೇ ಆಗ ಮೆಚ್ಚಿಕೊಳ್ಳುವೆ, ತರರಂ ತರರಂ ತರರಂ. ಸೊ ಏನಾಗತ್ತಲ್ಲಿ ಅಂದ್ರೆ ಒಂದು ಈಗೋಯಿಸ್ಟಿಕ್ ರಿಲೇಶನ್ಶಿಪ್ ಕೂಡ ತೋರ್ಸತ್ತೆ. 10ನೇ ಮನೆ 7ನೇ ಮನೆ, ಮತ್ತೆ 7ಕ್ಕೆ 4ನೇ ಮನೆ ಬಂದ್ಬಿಟ್ಟು 7ಕ್ಕೆ ಮತ್ತೆ 10ನೇ ಮನೆ. ನೋಡಿ ವೀಕ್ಷಕರೇ, 7ನೇ ಮನೆ ಲಗ್ನ ಮಾಡ್ಕೊಳ್ಳಿ, ಅಲ್ಲಿಂದ ಕೌಂಟ್ ಮಾಡ್ತಾ ಬನ್ನಿ. 7, 8, 9, 10 ಅಂದ್ರೆ ಏನಾಯ್ತು? 7ನೇ ಮನೆಗೂ ಮತ್ತೆ 10ನೇ ಮನೆಗೂ 4 ಮನೆ ಡಿಫ್ರೆನ್ಸ್ ಇದೆ. 10ನೇ ಮನೆಗೂ 7ನೇ ಮನೆಗೂ 10 ಮನೆ ಡಿಫ್ರೆನ್ಸ್ ಇದೆ. ಅಂದ್ರೆ ದಶಮದ ಮತ್ತೆ ಚತುರ್ಥ ಭಾವ ಮತ್ತೆ ದಶಮ, ಈ ಒಂದು ಲಿಂಕೇಜ್ ಬರ್ತಾ ಇದೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ಕಂಡೀಷನ್ ಹೇಳ್ತಾ ಹೋಗ್ತೀನಿ. ಒಂದು, ಈಗೋಯಿಸ್ಟಿಕ್ ರಿಲೇಶನ್ಶಿಪ್ ಕೊಡುತ್ತೆ. ಇನ್ನೊಂದೇನು ಅಂದ್ರೆ 4ನೇ ಮನೆ. 5ನೇ ಮನೆ ಅಂದ್ರೆ ಹೆಲ್ತ್, ವೆರಿ ಗುಡ್ ಹೆಲ್ತ್, ಫಿಟ್ ಅಂಡ್ ಫೈನ್. ಓಕೆ, 5ನೇ ಮನೆ ಅಂದ್ರೆ ಆರೋಗ್ಯ, ಲಾಸ್ ಆಫ್ ಹೆಲ್ತ್. ಅರ್ಥ ಮಾಡ್ಕೊಳ್ಳಿ, ಲಾಸ್ ಆಫ್ ಹೆಲ್ತ್, ಲಾಸ್ ಆಫ್ ಆರೋಗ್ಯ, ಲಾಸ್ ಆಫ್ ಗುಡ್ ಹೆಲ್ತ್, ಅದು 4ನೇ ಮನೆ. ಅಂದ್ರೆ ಯಾರೋ ಒಬ್ರು ಹಸ್ಬೆಂಡ್ ಅಥವಾ ವೈಫ್ಗೆ ಏನಾರ ಒಂದು ಡಿಸೀಸ್ ಆಗಿರುತ್ತೆ, ಅದರಲ್ಲಿ ಅವ್ರ ಇದರ ಹಸ್ಬೆಂಡ್ ಅಥವಾ ಅವರ್ ವೈಫ್ ಅವ್ರು ನೋಡ್ಕೋತಾ ಇರ್ತಾರೆ. ಯಾರೋ ಹಸ್ಬೆಂಡ್ಗೋ ವೈಫ್ಗೋ ಯಾರೋಗೋ ಒಬ್ರಿಗೆ ಒಂದು ಅನಾರೋಗ್ಯ ಇರುತ್ತೆ, ಅವ್ರ ಪಾರ್ಟ್ನರ್ ಬಂದ್ಬಿಟ್ಟು ಅವ್ರನ್ನ ನೋಡ್ಕೋತಾ ಇರ್ತಾರೆ. ಹಸ್ಬೆಂಡ್ ಅಥವಾ ವೈಫ್ ಅವ್ರನ್ನ ನೋಡ್ಕೋತಾ ಇರ್ತಾರೆ, ಪ್ರೀತಿಯಿಂದ ನೋಡ್ಕೋತಾ ಇರ್ತಾರೆ, ಅವ್ರ ಸೇವೆ ಮಾಡ್ತಾ ಇರ್ತಾರೆ, ಸರ್ವಿಸ್. ಮತ್ತೆ ನೋಡಿ 10ನೇ ಮನೆ ಅಂದ್ರೆ ಕರ್ಮ, ಸಂಸಾರದ ಒಂದು ಕರ್ಮ. ಇದು ಒಂದು ವಿಚಾರನ ಅದು ಮಾತಾಡುತ್ತೆ. ಅಂದ್ರೆ ಲಾಸ್ ಆಫ್ ಪಾರ್ಟ್ನರ್ಸ್ ಹೆಲ್ತ್ ಅಂಡ್ ಪಾರ್ಟ್ನರ್ ಗೇನ್ ಆಫ್ ಸಮಥಿಂಗ್, ಪಾರ್ಟ್ನರ್ ಸಪೋರ್ಟ್. ಓಕೆ, ಇದೊಂದು ವಿಚಾರ ಆಯ್ತು. ಎರಡನೇ ವಿಚಾರ ಏನಪ್ಪಾ ಇಲ್ಲಿ ಅಂದ್ರೆ 10ನೇ ಮನೆ, ನೀವೆಲ್ಲ ಕೇಳಿರ್ಬೋದು, ಒಂದು ಗ್ರಾಮೀಣವಾಗಿ ಹೇಳಿದಾಗ ಅಮ್ಮೋರ್ ಗಂಡ ಕಣಪ್ಪ ಅವರು, ಅಮ್ಮೋರ್ ಗಂಡ 10ನೇ ಮನೆ. ಇದೊಂದು ವಿಚಾರ ವೀಕ್ಷಕರೇ ಹೇಳುತ್ತೆ. ಅಂದ್ರೆ ರಿಸರ್ವ್ಡ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಇನ್ನೊಂದು ಆಂಗಲ್ ಅಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂದ್ರೆ ರಿಸರ್ವ್ಡ್ ಹಸ್ಬೆಂಡ್ ಆರ್ ರಿಸರ್ವ್ಡ್ ವೈಫ್ ಅಂದ್ರೆ ತುಂಬಾ ಕೋಪಿಸ್ಟ್ರು, ತುಂಬಾ ಸ್ಟ್ರಿಕ್ಟು, ತುಂಬಾ ಈಗೋಯಿಸ್ಟಿಕ್ಕು. ಅಣ್ಣ ನನಗೆ ಕ್ಷಮಿಸ್ಬಿಡು, ಐ ಆಮ್ ಸಾರಿ, ಈ ತರ ತಗೊಂಡೋಗಿ ಕಣ್ಣಲ್ಲಿ ನೀರ್ ಹಾಕ್ಬೇಕು. ಅವಾಗಷ್ಟೇ ಅವ್ರ ಹೃದಯ ಕರಗ್ಬಿಟ್ಟು ಅವಾಗ ಕ್ಷಮಿಸ್ತಾರೆ. ಈ ಒಂದು ಲೆವೆಲ್ ತನಕ ಗೋವಿರ್ತಕ್ಕಂಥದ್ದು ಅಂತ ಹೇಳ್ತೀವಲ್ಲ, ಏನಾರ ಒಂದು ತಪ್ಪು ಮಾಡಿದ್ರೆ ಮಾತ್ ಬಿಡ್ತಕ್ಕಂಥದ್ದು, ಹೊಡೆದಾಡ್ತಕ್ಕಂಥದ್ದು, ಅಥವಾ ಕರುಣೆನೇ ಇಲ್ದಂಗೆ ನಡ್ಕೊಳ್ತಕ್ಕಂಥದ್ದು, ಕೊನೆಗೆ ಈ ತರ ಹೋಗ್ಬಿಟ್ಟು ಐ ಆಮ್ ಸೋ ಸಾರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈ ಒಂದು ಆಸ್ಪೆಕ್ಟ್ ಬಗ್ಗೆ ಕೂಡ ಅದು ಮಾತಾಡುತ್ತೆ. ನೋಡಿ, ನಾನು ಆಲ್ರೆಡಿ ಗುಡ್ ಹೇಳಿದೆ. 10ನೇ ಮನೆದು ಗುಡ್ ಸೈಡ್ ನಾನು ಮಾತಾಡಿದೆ, ಹೇಳದ್ನಲ್ಲ, ಸರ್ವಿಸ್. ಒಂದು ಗಂಡ ಹೆಂಡತಿಗೆ ಸರ್ವಿಸ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಸೇವೆ ಮಾಡ್ತಕ್ಕಂಥದ್ದು, ಅವ್ರಿಗೊಂದು ಹೆಲ್ಪ್ ಮಾಡ್ತಕ್ಕಂಥದ್ದು, ಅದೊಂದು ಗುಡ್ ಸೈಡ್ ಆಯ್ತು. ಬ್ಯಾಡ್ ಸೈಡ್ ಏನು ಅಂದ್ರೆ ಈಗೋಯಿಸ್ಟಿಕ್ ಸೈಡ್ ಆಫ್ ಅ ರಿಲೇಶನ್ಶಿಪ್ ನ ಅದು 10ನೇ ಮನೆ ಹೇಳುತ್ತೆ ವೀಕ್ಷಕರೇ, ಒಂದು ಈಗೋಯಿಸ್ಟಿಕ್ ಸೈಡ್ ಆಫ್ ಅ ರಿಲೇಶನ್ಶಿಪ್. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅದೇ 10ನೇ ಮನೆ ಡೈವರ್ಸ್ ತನಕ ತಗೊಂಡೋಗ್ಬೋದು. 10ನೇ ಮನೆ ಅಂದ್ರೆ ಲೀಗಲ್, ಎನಿಥಿಂಗ್ ದಟ್ ಹ್ಯಾಸ್ ಟು ಬಿ ಡನ್ ಲೀಗಲಿ ಬ್ರೇಕಪ್ ಕೂಡ ಕೊಡ್ತಕ್ಕಂಥದ್ದು. ಯಾಕಂದ್ರೆ ನೋಡಿ, 5ನೇ ಮನೆ ಅಂದ್ರೆ ಲವ್ ಅಂತ ಹೇಳಿದೆ. ನನ್ನ ಪ್ರೀವಿಯಸ್ ಬ್ಯಾಕ್ ವಿಡಿಯೋಸ್ ಅಲ್ಲಿ 5ನೇ ಮನೆ ಅಂದ್ರೆ ಲವ್ ಅಂತ ಹೇಳಿದೀನಿ. ಅಗೇನ್ ಅಲ್ಲಿ ಏನಾಗುತ್ತೆ ಅಂದ್ರೆ 4ನೇ ಮನೆ 5ನೇ ಮನೆಗೆ ಲಾಸ್, ವ್ಯಯಸ್ಥಾನ 4ನೇ ಮನೆ. ಅಂದ್ರೆ 7ನೇ ಮನೆಗೂ ಮತ್ತೆ 10ನೇ ಮನೆಗೂ 4 ಮನೆ ಡಿಫ್ರೆನ್ಸ್ ಇದೆ. 5 ಅಂದ್ರೆ ಲವ್, ಲಾಸ್ ಆಫ್ ಲವ್ 4ನೇ ಮನೆ. ಸೊ ಅಲ್ಲಿ ಏನಾಯ್ತು? ಪ್ರೀತಿ ಇಲ್ಲದ್ದು. ಏನೋ ಬರ್ತಾರೆ, ಮಾಡಾಕ್ತಾರೆ, ನಾನು ತಿಂತೀನಿ, ಅವರು ಏನೋ ಮಾಡಾಕ್ತಾರೆ, ನಾನು ತಿಂತೀನಿ, ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ನನ್ನ ಪಾಡಿಗೆ ನಾನು ಈ ಕಡೆ ಹೋಗ್ತೀನಿ, ಯಾವಾಗೋ ಸಿಗ್ತಾರೆ, ಏನೋ ಒಂದು ಮಾತಾಡ್ತೀವಿ. ಆ ತರ ಒಂದು ಎಮೋಷನ್ಲೆಸ್ಸು, ಫೀಲಿಂಗ್ಲೆಸ್ಸು, ಭಾವನೆನೇ ಇಲ್ದಿರ್ತಕ್ಕಂಥ ಒಂದು ಸಂಬಂಧ. ಇದೊಂದು ನೆಗೆಟಿವ್ ಸೈಡ್ ಹೇಳ್ತಾ ಇರೋದು ರಿಲೇಶನ್ಶಿಪ್. ಹಾಗೇನಲ್ಲಿ 10ನೇ ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಕ್ರಿಯೇಟ್ ಮಾಡ್ಬಿಡುತ್ತೆ ರಿಲೇಶನ್ಶಿಪ್ ಅಲ್ಲಿ. ಒಬ್ಬರ ಎಮೋಷನ್ಸ್ ಮತ್ತೆ ಇನ್ನೊಬ್ಬರ ಎಮೋಷನ್ಸ್ ಅಲ್ಲಿ ಎಮೋಷನಲಿ ಕನೆಕ್ಟ್ ಆಗಲ್ಲ ಈಚ್ ಅದರ್. ಅದು ಫ್ರೆಂಡೇ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು. 10ನೇ ಮನೆ ಫ್ರೆಂಡ್, ಯಾರ್ಯಾರೊಬ್ರು ನೀವು ಫ್ರೆಂಡ್ಸ್ ಮಾಡಿರ್ತೀರಾ, ಯಾರೋ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇರ್ತೀರ ಅಂತ ತಿಳ್ಕೊಳ್ಳಿ, ಜಸ್ಟ್ ಆಸ್ ಅ ಫ್ರೆಂಡ್, ಐದರ್ ಬಾಯ್ ಆರ್ ಎ ಗರ್ಲ್. ಅವ್ರಿಗೆ 10ನೇ ಮನೆ ಸಿಕ್ಕಾಪಟ್ಟೆ ಇತ್ತು ಅಂದ್ರೆ ಒಂದು ಗ್ರಾಟಿಟ್ಯೂಡ್ ಕೂಡ ಅವ್ರಿಗೆ ಇರೋದಿಲ್ಲ.
ಏನೋ ಒಂದು ಹೆಲ್ಪ್ ಮಾಡಿರ್ತೀರ ಅವ್ರಿಗೆ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್ ಮಾ, ಥ್ಯಾಂಕ್ಸ್ ಕಣೋ ಶಿಷ್ಯ, ಈ ತರ ಒಂದು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಗ್ರಾಟಿಟ್ಯೂಡ್ ಅವ್ರಿಗೆ ಇರೋದಿಲ್ಲ 10ನೇ ಮನೆ ಇದ್ರೆ. ಆ ಒಂದು ಸ್ವಭಾವನ ಈ 10ನೇ ಮನೆ ಒಂದು ಬ್ಯಾಡ್ ಸೈಡ್. 10ನೇ ಮನೆ ಅಂದ್ರೆ ನಿನಗೆ ಯಾಕೆ ಬೇಕು, ನನಗೆ ಈಗೋಯಿಸ್ಟಿಕ್ ಸೈಡ್, ದರ್ಪ. ಅಗೇನ್ 10ನೇ ಮನೆ ಸ್ಟೇಟಸ್ ನೋಡ್ತಕ್ಕಂಥದ್ದು. ಸ್ಟೇಟಸ್ ಅಂದ್ರೆ 10ನೇ ಮನೆ. ಈಗ ಹೇಳ್ತಾರಲ್ಲ, ಅದ್ರ ಇನ್ನೊಂದು ನೆಗೆಟಿವ್ ಸೈಡ್ ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಸ್ಟೇಟಸ್ ನೋಡಿ ಮದುವೆ ಆಗಿರ್ತಾರೆ. ಒಂದು ಹೆಣ್ಣೆ ತಗೋಣ, ಒಂದು ಹುಡುಗಿಗೆ 10ನೇ ಮನೆ ಸಿಕ್ಕಾಪಟ್ಟೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಹುಡುಗಿಗೆ 10ನೇ ಮನೆ ಸಿಕ್ಕಾಪಟ್ಟೆ ಇದೆ. ಒಂದು ಹುಡುಗಿಗೆ 10ನೇ ಮನೆ ಸಿಕ್ಕಾಪಟ್ಟೆ ಇದೆ ಜಾತಕದಲ್ಲಿ, ಅಂದ್ರೆ 10ನೇ ಮನೆಯಲ್ಲಿ ಗ್ರಹಗಳು ಸಿಕ್ಕಾಪಟ್ಟೆ ಕೂತಿದೆ, ಅದರ ದಶಾಭುಕ್ತಿ ಅಂತರ್ಭುಕ್ತಿ ರನ್ ಆಗ್ತಾ ಇದೆ. ಅವಾಗ ಏನೋ ತಂದೆ ತಾಯಿ ನೋಡ್ಬಿಟ್ಟು ಮದುವೆ ಮಾಡಿಸಿದ್ದಾರೆ. ಅಂದ್ರೆ ಒಳ್ಳೆ ಹುಡುಗ ಕಣಪ್ಪ, ಒಳ್ಳೆ ಸಾಫ್ಟ್ವೇರ್ ಜಾಬ್ ಅಲ್ಲಿ ಇದ್ದಾನೆ, ಏನೋ ಮಾಡ್ತಾ ಇದ್ದಾನೆ, ಹಿ ಅರ್ನ್ಸ್ ಇನ್ ಲ್ಯಾಕ್ಸ್, ಅದನ್ನ ನೋಡ್ಬಿಟ್ಟು ಅವರು ಕೊಟ್ಬಿಟ್ಟು ಮದುವೆ ಮಾಡಿದ್ದಾರೆ. ಅಸ್ಯೂಮ್ ಮಾಡ್ಕೊಳ್ಳಿ. ಆ ಮದುವೆ ಆಗಿರ್ತಕ್ಕಂಥ ಹುಡುಗಂಗೆ ಏನಾದ್ರು 5ನೇ ಮನೆ, 8ನೇ ಮನೆ, 12ನೇ ಮನೆ ರನ್ ಆಗ್ಬಿಟ್ಟು ಜಾಬ್ ಲಾಸ್ ಆಯ್ತು ಅಂದ್ರೆ, ಈ 10ನೇ ಮನೆ ಇರುತ್ತಲ್ಲ, ಇದೇನಾಗುತ್ತೆ ಅಂದ್ರೆ, ನಮ್ಮಪ್ಪ ನಿನ್ ಕೆಲಸ ನೋಡಿ ಕಟ್ಬಿಟ್ಟ, ನೀನ್ ನೋಡಿದ್ರೆ ಕೆಲಸ ಕಳ್ಕೊಂಡ್ಬಿಟ್ಟೆ, ನಾವ್ ಮನೇಲೆ ಬಿದ್ದಿದೀವಿ ಇವಾಗ, ಬೈತಕ್ಕಂಥದ್ದು. ಆದ್ರೆ ಎಮೋಷನ್ ಇಲ್ದಂಗೆ. ಅವಾಗ ಹುಡುಗ ಕೇಳ್ಬೇಕು, ಅಲ್ಲಮ್ಮ ನೀನ್ ನನ್ನನ್ ಮದ್ವೆ ಆದ್ಯಾ, ಅಥವಾ ನನ್ ಕೆಲಸ ನೋಡ್ಬಿಟ್ಟು ನೀನ್ ಮದ್ವೆ ಆದ್ಯಾ, ಅಥವಾ ನನ್ ಕೆಲಸ ನೀನ್ ಮದ್ವೆ ಆದ್ಯಾ, ನನ್ ದುಡ್ಡು ಜೊತೆ ನೀನ್ ಮದ್ವೆ ಆದ್ಯಾ, ನನ್ ದುಡ್ಡು ನೀನ್ ಮದ್ವೆ ಮಾಡ್ಕೊಂಡ್ಯಾ, ನನ್ ಕೆಲಸ ನೀನ್ ಮದ್ವೆ ಮಾಡ್ಕೊಂಡ್ಯಾ, ನನ್ನಂತಾನೆ ನೀನ್ ಮದ್ವೆ ಆಗಿರೋದು, ನನ್ನನ್ ನೋಡ್ತಾನೆ ನೀನ್ ಮದ್ವೆ ಆಗಿರೋದು. ಒಂದು ಎಮೋಷನಲ್ ಡಿಸ್ಕ್ರಿಮಿನೇಷನ್, ಒಂದು ಏನಂತ ಹೇಳ್ತೀವಿ ಅಲ್ಲಿ, ಪರಸ್ಪರ ಮ್ಯಾಚ್ ಆಗ್ತಿರ್ತಕ್ಕಂಥ ಒಂದು ನೆಗೆಟಿವ್ ಸಿನಾರಿಯೋ ಕೂಡ ಈ 10ನೇ ಮನೆ ತಂದ್ಬಿಡುತ್ತೆ. ಸ್ಟೇಟಸ್ ನೋಡಿ ಮದುವೆ ಆಗ್ತಕ್ಕಂಥದ್ದು, ಸ್ಟೇಟಸ್ ಡೌನ್ ಆದಾಗ ಅವ್ರನ್ನ ಬಿಟ್ಟು ಅವ್ರಿಗೆ ತಲೆಗೆ ಟೋಪಿ ಹಾಕಿ ಹೋಗ್ತಕ್ಕಂಥದ್ದು, ಅಥವಾ ಈ ಒಂದು ಸಿನಾರಿಯೋ, ಅದೇ 10ನೇ ಮನೆ. ಅದು ನಾನು ಬರೇ ಒಂದು ಲೇಡೀಸ್ ಅಂತ ಅಷ್ಟೇ ಅಲ್ಲ, ಜೆಂಟ್ಸ್ ಅಲ್ಲೂ ಲೈಕ್, ಅವ್ರ ತಂದೆ ಬಹಳ ಯಾವ್ದೋ ಒಬ್ಬ ಹುಡುಗಂಗೆ 10ನೇ ಮನೆ ಇರುತ್ತೆ ಅಂತ ತಿಳ್ಕೊಳ್ಳಿ, ಅವ್ನು ಉಂಡಾಡಿ ಗುಂಡ ಇದ್ದಂಗೆ ಇದ್ದ ಅಂದ್ರೆ, ಅವ್ರಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಕಣೋ, ಸಿಕ್ಕಾಪಟ್ಟೆ ಏನೋ ಮಾಡಿರ್ತಾರೆ, ಏನೊಂದು ಪ್ರಾಪರ್ಟಿ ಏನೋ ಮಾಡಿರ್ತಾರೆ, ಅದನ್ನ ನೋಡ್ಬಿಟ್ಟು ಮದುವೆ ಆಗೋದು. ಲಾಸ್ಟಿಗೆ ಏನು ಇಲ್ಲ ಅಂತ ಗೊತ್ತಾದಾಗ ಮತ್ತೆ 10ನೇ ಮನೆಯಲ್ಲಿ ನನ್ಗೆ ಇಷ್ಟ ಇರಲಿಲ್ಲ, ಆದ್ರೂ ಮದುವೆ ಆಗ್ಬಿಟ್ಟೆ, ನಾನೇ ಅನುಭವಿಸ್ತಾ ಇದ್ದೀನಿ. ಒಂದು ಈ ತರ ಒಂದು ಫೀಲಿಂಗ್ಸ್, ಬ್ಯಾಡ್ ನೆಗೆಟಿವಿಟಿ ಕೊಟ್ಬಿಡುತ್ತದು. ಸ್ಯಾಡಿಸ್ಟಿಕ್ ವೇ, ಒಂದು ಸ್ಯಾಡಿಸ್ಟಿಕ್ ವಿಚಾರ ಅಲ್ಲಿ ಸ್ಯಾಡಿಸ್ಟಿಕ್ ಮನಸ್ಥಿತಿನ ಈ ತಂದಾಗ್ತಕ್ಕಂಥದ್ದು ಈ ಒಂದು 10ನೇ ಮನೆ, ನೆಗೆಟಿವ್ ಸೈಡ್ ಆಫ್ ದ ರಿಲೇಶನ್ಶಿಪ್. ಕೆಲಸ ನೋಡಿ ಮದುವೆ ಆಗ್ತಕ್ಕಂಥದ್ದು, ಅವ್ರ ಸ್ಟೇಟಸ್ ನೋಡಿ ಮದುವೆ ಆಗ್ತಕ್ಕಂಥದ್ದು, ಪ್ರೈಡ್ ನೋಡ್ತಕ್ಕಂಥದ್ದು, ಪ್ರೈಡ್ 10ನೇ ಮನೆ. ಇದು ಒಂದು 10ನೇ ಮನೆ ಒಂದು ರಿಲೇಶನ್ಶಿಪ್ ಅಂತ ತಗೊಂಡಾಗ ಇದು ಒಂದು ಡಿಸ್ಅಡ್ವಾಂಟೇಜ್ 10ನೇ ಮನೆ. ಇನ್ನೂ ಒಂದು ಲೆವೆಲ್ ಆಳದಲ್ಲಿ ಹೋದಾಗ, ಒಂದು ಪ್ರೀವಿಯಸ್ಲಿ ನಾನೊಂದು ಕೇಸನ್ನು ನೋಡಿದೆ ವೀಕ್ಷಕರ, ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. 10ನೇ ಮನೆ ಈಗಿನ ಒಂದು ಯಂಗ್ ಜನರೇಷನ್, ಈಗ ಒಂದು ಯಂಗ್ ಜನರೇಷನ್ ಅಲ್ಲಿ 10ನೇ ಮನೆ, ನಾನು ಇದನ್ನ ಇವಾಗಲೇ ನೋಡಿದ್ದೆ. ನಾವೆಲ್ಲ ಹೇಳ್ತೀವಿ ಅಫೇರ್ ಅಂತ ತಗೊಂಡಾಗ 8ನೇ ಮನೆ ಅಂತೆಲ್ಲ ಹೇಳ್ತಾರೆ, ಬಟ್ ಒಂದು ಜನರಲೈಸ್ಡ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. 8ನೇ ಮನೆ ಹೌದು ಅಫೇರ್ ಕೊಡುತ್ತೆ, ಐ ಅಗ್ರಿ ವಿತ್ ದಟ್. 8ನೇ ಮನೆ ಅಂದ್ರೆ ಅಫೇರ್, ಎಸ್, ದಟ್ಸ್ ಫೈನ್, ದಟ್ಸ್ ಟ್ರೂ. 10ನೇ ಮನೆ ಒಂದು ಲಿವಿಂಗ್ ರಿಲೇಶನ್ಶಿಪ್ ಕೇಸ್ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ, ನಾನು ಕಂಡಿರ್ತಕ್ಕಂಥದ್ದು. ಲಿವಿಂಗ್ ರಿಲೇಶನ್ಶಿಪ್ ಇರ್ತಾರೆ, ಹುಡುಗಿಗೆ 10ನೇ ಮನೆ ಸಿಕ್ಕಾಪಟ್ಟೆ ಇದೆ. ಐ ಆಮ್ ಸ್ಪೀಕಿಂಗ್ ಜೆನ್ಯೂನ್ಲಿ. ಹುಡುಗಿಗೆ 10ನೇ ಮನೆ ಸಿಕ್ಕಾಪಟ್ಟೆ ಇದೆ, ಲಿವಿಂಗ್ ಟುಗೆದರ್ ಅಲ್ಲಿ, ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಆ ಹುಡುಗನಿಗೆ ಲೈಕ್ ಇವಳು 3 ತಿಂಗಳು 5 ತಿಂಗಳು ಪ್ರೆಗ್ನೆಂಟ್ ಆದಾಗ ಇವಳಿಗೆ ಗೊತ್ತಾಯ್ತು, ಅಂದ್ರೆ ಇವನಿಗೆ ಗೊತ್ತಾಯ್ತು ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ. ಆಯ್ತು ಅಂತ ಅವನೊಂದು ಸಾಧಾರಣವಾಗಿ ಏನೋ ಒಂದು ಜಾಬ್ ಮಾಡ್ಕೊಂಡಿರ್ತಾನೆ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಸಾಧಾರಣವಾಗಿ ಏನೋ ಒಂದು ಜಾಬ್ ಮಾಡ್ತಾ ಇರ್ತಾನೆ, ಒಂದು ಸ್ಯಾಲ್ರಿ ಬರ್ತಾ ಇರುತ್ತೆ. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಅವರು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಬಾಡಿಗೆ ಕಟ್ಕೊಂಡು ಒಂದು 2 ಬೆಡ್ರೂಮ್ ಒಂದು ಚೆನ್ನಾಗಿರ್ತಾರೆ, ಏನು ತೊಂದರೆ ಇಲ್ಲ, ವೆಲ್ ಫೈನ್. ಇಲ್ಲಿ ಏನಾಯ್ತಪ್ಪ ಅಂದ್ರೆ, ದಟ್ ಲೇಡಿ, ಆ ಒಂದು ಲೇಡಿ, ಯಂಗ್ ಲೇಡಿ, ಅದಕ್ಕೆ ಒಂದು ಯಂಗ್ ಆಗಿದ್ದಾಗ ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ನೀವು ಬೀಳ್ತಾ ಇದ್ರ ಅಂದ್ರೆ, ಮೇಕ್ ಶ್ಯೂರ್, ಥಿಂಕ್ ಪ್ರಾಕ್ಟಿಕಲಿ. ಈ ಒಂದು ಜನರೇಷನ್ ಅಲ್ಲಿ ತುಂಬಾ ಯಂಗ್ ಏಜ್ ಅಲ್ಲಿ ನೀವು ರಿಲೇಶನ್ಶಿಪ್ಗೆ ಕಮಿಟ್ ಆಗ್ತಾ ಇದ್ದಾರೆ ಅಂದ್ರೆ, ಥಿಂಕ್ ಟ್ವೈಸ್, ಥಿಂಕ್ ಥ್ರೈಸ್. ಮ್ಯಾರೇಜ್ ಇಸ್ ನಾಟ್ ಎ, ಸಂಸಾರ ಅದು ಈಸಿ ಅಲ್ಲ. ಸೊ ಇಲ್ಲಿ ಏನಾಯ್ತು ಅಂದ್ರೆ ವಿಚಾರ, ಆ ಒಂದು ಹೆಣ್ಣು, ಅವಳು ಆ ಅಮ್ಮ ಬಂದ್ಬಿಟ್ಟು ಪ್ರೆಗ್ನೆಂಟ್, ಶೀಸ್ ಅ ಪ್ರೆಗ್ನೆಂಟ್, ಹೇಳ್ತಾರಲ್ಲ ವಾಟ್ಸಪ್ ಒಂದು ಮಲ್ಟಿಪಲ್ ಅಫೇರ್ಸ್, ಒಂದು ಮಲ್ಟಿಪಲ್ ಅಫೇರ್ಸ್ ಮಾಡ್ಕೊಳ್ತಕ್ಕಂಥದ್ದು 10ನೇ ಮನೆ. ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಚೀಟ್ ಮಾಡ್ತಕ್ಕಂಥದ್ದು, ಈ ಒಂದು ಶಿ ಬೀಂಗ್ ಎ ಪ್ರೆಗ್ನೆಂಟ್ ನೋಡಿ. ಮತ್ತೆ 5ನೇ ಮನೆ ಅಂದ್ರೆ ಚೈಲ್ಡ್ ಬರ್ತ್ ಅಂತ ಕರಿತೀವಿ ವೀಕ್ಷಕರ. 5ನೇ ಮನೆ ಇದು ಕಾರಕ ಫಾರ್ ಚೈಲ್ಡ್ ಬರ್ತ್. 10ನೇ ಮನೆ ಆ ಹುಡುಗಿ ಇದೆ, ಯಾಕಂದ್ರೆ ನಾನು ಚಾರ್ಟ್ ನೋಡಿದೀನಿ, ಕನ್ಸಲ್ಟೇಷನ್ ಈ ತರ ಒಂದು ಕೇಸಸ್ಗಳೆಲ್ಲ ಬಂದಿದೆ, ಅದನ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. 10ನೇ ಮನೆ ಮತ್ತೆ 5ನೇ ಮನೆ ಅಂದ್ರೆ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್, ಇದೊಂದು ಸಿನಾರಿಯೋ ಹೇಳುತ್ತೆ.
5ನೇ ಮನೆ. 10ಕ್ಕೂ 5ಕ್ಕೂ ನಾನು ಆಲ್ರೆಡಿ ಹೇಳಿದೀನಿ 8 ಮನೆ ಡಿಫ್ರೆನ್ಸ್ ಬರುತ್ತೆ, 8. ಓಕೆ, ಸೊ ಅಲ್ಲಿ ಏನಾಯ್ತು ಅಂದ್ರೆ ಶಿ ಇಸ್ ಬೀಂಗ್ ಪ್ರೆಗ್ನೆಂಟ್. ಆ ಒಂದು ಮಗುವಿನ ಬಗ್ಗೆ, ಹೊಟ್ಟೆಲ್ ಬೆಳೀತಿರ್ತಕ್ಕಂಥ ಒಂದು ಮಗುವಿನ ಬಗ್ಗೆ ಯೋಚನೆ ಮಾಡದೆ ಶಿ ಅಗೈನ್ ಕಮಿಟೆಡ್ ಫಿಸಿಕಲಿ ಇನ್ನೊಬ್ರ ಜೊತೆ ಮೂವ್ ಆಗಿರ್ತಕ್ಕಂಥ ಒಂದು ವಿಚಾರ. 10ನೇ ಮನೆ ಚೀಟಿಂಗ್ ಇನ್ ರಿಲೇಶನ್ಶಿಪ್, ಒಂದು ಬ್ಯಾಡ್ ಸೈಡ್, ತುಂಬಾ ಡಾರ್ಕ್ ಸೈಡ್ ಹೇಳ್ತಾ ಇದೀನಿ ವೀಕ್ಷಕ. ಇದು ತುಂಬಾ ಡಾರ್ಕ್ ಸೈಡ್ ಇದೆ. ಅದರ ಒಂದು ಡಾರ್ಕ್ ಸೈಡ್ ಏನಪ್ಪಾ ಅಂದ್ರೆ ಒಂದು ಚೀಟಿಂಗ್ ಇನ್ ರಿಲೇಶನ್ಶಿಪ್ ವಿತೌಟ್ ಇವನ್ ನೋಯಿಂಗ್. ಆ ಹುಡುಗನ್ ನಾನು ಕೇಳಿದೆ, ಅಲ್ಲಯ್ಯ ಮತ್ತೇನ್ ಮಾಡಿದೆ ನೀನು ಅಂತ. ಸರ್ ಮಗುನ್ ಮುಖ ನೋಡ್ಕೊಂಡು ನಾನು ಸುಮ್ಮನಿದ್ದೀನಿ, ಕ್ಷಮಿಸ್ಬಿಟ್ಟಿದ್ದೀನಿ. ಆಯ್ತಪ್ಪ, ಓಕೆ ಫೈನ್. ಒಂದ್ಸತಿ ಈ ತರ ಆಯ್ತು ಕತೆ ಹೇಳ್ತಾ ಇದ್ದ, ಒಂದು ಕಾನ್ವರ್ಸೇಷನ್ ನಡೀತಾ ಇತ್ತು. ಐ ವೆಂಟ್ ಆನ್ ಆಸ್ಕಿಂಗ್ ದ ಪರ್ಸನ್. ಅವ್ನು ನನಗೆ ಹೇಳಿದ್ದೇನು ಅಂದ್ರೆ, ಸರ್ ಮಗು ಮುಖ ನೋಡ್ಕೊಂಡು ನಾನು ಸುಮ್ಮನೆ ಅದೇ, ಮಗುಗೇನೂ ಆಗ್ಬಾರ್ದು, ಮಗು ಮೇಲೆ ನನಗೆ ಇಷ್ಟ, ಆ ಹುಡುಗನಿಗೆ ಇಷ್ಟ ಮಗು. ಆಯ್ತು ಅಂದ್ರೆ ಅವಳು ಏನ್ ವಾಟ್ ಶಿ ಡಿಡ್ ಇಸ್, ಅವಳು ಶೀಸ್ ಫಿಸಿಕಲಿ ಇನ್ನೊಬ್ರ ಜೊತೆ ಎಲ್ಲ ಮಲ್ಟಿಪಲ್ ಹಿ ಕಾಟ್. ಅವಳು ಫೋನ್ ಚೆಕ್ ಮಾಡಿದಾಗ ಹಿ ಕೇಮ್ ಟು ನೋ ದಟ್ ಮಲ್ಟಿಪಲ್ ವಿಚಾರದಲ್ಲಿ ಶಿ ಆಲ್ರೆಡಿ ಮೂಡ್ ಆನ್ ಅಂತ. ಫಿಸಿಕಲಿ ಇನ್ನೊಬ್ರ ಜೊತೆ ವಿತೌಟ್ ನೋಯಿಂಗ್ ಫಿಸಿಕಲಿ ಶಿ ಇಸ್ ಕಮಿಟೆಡ್ ಟು ಸಮ್ ಒನ್ ಎಲ್ಸ್. ಅಂದ್ರೆ ಅವ್ರ ಜೊತೆ ಫಿಸಿಕಲ್ ಆಗಿ ಮೂವ್ ಆಗಿದ್ದಾಳೆ. ಫಸ್ಟ್ ಕೇಸ್ ಆಫ್ ಚೀಟ್ ಇನ್ ರಿಲೇಶನ್ಶಿಪ್. ಸೆಕೆಂಡ್ ಏನಪ್ಪಾ ಅಂದ್ರೆ ಮಗು ಆಗತ್ತೆ, ಮಗು ಆಯ್ತಂತೆ, ಮಗು ಏನೋ ಆಯ್ತು, ಅವಳು ಬಿಟ್ಟು ಹೋದ್ಲು. ಅಂದ್ರೆ ಅವಳು, ನೋಡಪ್ಪ ನೀನ್ ಈ ತರ ಕೆಲಸದಲ್ಲಿ ಇದೆಯಾ ಅಂದ್ರೆ ಚೀಟಿಂಗ್ ಇನ್ ರಿಲೇಶನ್ಶಿಪ್ ಅಂದ್ರೆ ಸ್ಟೇಟಸ್ ನೋಡಿ ಹೋದ್ಲು ಅವಳು. ಅವ್ನು ಯಾರೋ ಒಬ್ನು ಎಲ್ಲೋ ಸೆಟ್ಲ್ ಆಗಿದ್ದಂತೆ, ಅದೊಂದು ಫಾರಿನ್ ಕಂಟ್ರಿನಲ್ಲಿ ಅವ್ನು ಯಾರೋ ಸೆಟ್ಲ್ ಆಗಿದ್ದಾನೆ, ಅವ್ನು ಸಿಕ್ಕಾಪಟ್ಟೆ ದುಡಿತಾ ಇದ್ದಾನೆ, ಅವ್ನಿಗೆ ಇವಳು ಕಂಡ್ರೆ ಇಷ್ಟ ಆಯ್ತಂತೆ, ಇವಳಿಗೆ ಅವ್ನ ಕಂಡ್ರೆ ಇಷ್ಟ ಆಯ್ತು. ಇವಳಿಗೆ ಅವನು ಸ್ಟೇಟಸ್, ಅವ್ನ ಅರ್ನಿಂಗ್ ಎಲ್ಲ ನೋಡ್ಬಿಟ್ಟು ಇವಳಿಗೆ ಇಷ್ಟ ಆಯ್ತು. ಇವನ್ ಪ್ರೀವಿಯಸ್ಲಿ ಇವನು ಲವ್ ಮಾಡಿದ್ಲಲ್ಲ ಇವಳು, ಅಂದ್ರೆ ಪ್ರೆಗ್ನೆಂಟ್ ಆಗಿದ್ಲಲ್ಲ ಲೇಡಿ, ಅವರ ತಂದೆ, ಆ ಮಗುವಿನ ತಂದೆ ಜೊತೆ ಇವಳಿಗೆ ಇಷ್ಟ ಇಲ್ಲ. ಅಂದ್ರೆ ಇವನು ಜಾಬ್ ಸ್ವಲ್ಪ ಸ್ಟೇಟಸ್ ಡೌನು, ಕಮ್ಮಿ ಸಂಬಳ ತಗೋತಾನೆ, ಅಷ್ಟು ವೆಲ್ ಡಿಗ್ನಿಫೈಡ್ ಇವನು ಇಲ್ಲ ಕೆರಿಯರ್ ಅಲ್ಲಿ ಅಂತ ಇವನನ್ನ ಅವಳು ಶಿ ಲೆಫ್ಟ್ ಹಿಂಗ್. ಚೀಟಿಂಗ್ ಇನ್ ರಿಲೇಶನ್ಶಿಪ್. ಮತ್ತೆ 10ನೇ ಮನೆ ಅಲ್ಲಿ ಇನ್ನೊಂದು ಏನಾಯ್ತು ವೀಕ್ಷಕರೇ ಅಂದ್ರೆ, 10ನೇ ಮನೆ ಇಲ್ಲಿ ಇನ್ನೊಂದು ಡಾರ್ಕ್ ಸೀಕ್ರೆಟ್ ಹೇಳ್ತಾ ಇದ್ದೀನಿ. 10ನೇ ಮನೆ ಲೀಗಲ್ ಅಂತ ಕರಿತೀವಿ, ಹೌದಾ? ಲೀಗಲ್ ಆಗಿ ಒಂದು ವಿಚಾರ ಮೂವ್ ಆನ್ ಆಗ್ತಕ್ಕಂಥದ್ದು, ಲೀಗಲ್ ಆಗಿ ಮೂವ್ ಆನ್ ಆಗ್ತಕ್ಕಂಥದ್ದು 10ನೇ ಮನೆ ಅಂತ ನಾನು ಮಾತಾಡಿದ್ದೀನಿ. ಅಲ್ಲಿ ಏನಾಯ್ತು ಅಂದ್ರೆ ಅವಳಿಗೆ ಮಗುಗೆ ಜನ್ಮ ಕೊಟ್ಲು, ಮಗು ಆಯ್ತು, ಒಂದು ಮಗು ಆಯ್ತು. ಮಗು ಆದಾಗ ಆ ಹುಡುಗಿಯ ತಂದೆ ತಾಯಿ, ಆ ಒಂದು ಹುಡುಗಿಯ ತಂದೆ ತಾಯಿ ಹೇಳ್ತಾ ಇದಾರೆ, ಮಗುನ ಅನಾಥಾಶ್ರಮಕ್ಕೆ ಹಾಕ್ತೀವಿ, ಈ ಹುಡುಗನಿಗೆ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀವಿ, ಆ ಮಗುನ ಅನಾಥಾಶ್ರಮಕ್ಕೆ ಹಾಕ್ತೀವಿ, ಇವಳಿಗೆ ಅವನನ್ನ ಕೊಟ್ಬಿಟ್ಟು ಮದುವೆ ಮಾಡ್ತೀವಿ. ನೀನ್ ಇದಕ್ಕೆ ಏನಾರ ಒಪ್ಪಿಲ್ಲ ಅಂದ್ರೆ ನಿನ್ ಬಗ್ಗೆ ನೆಗೆಟಿವ್ ಕೇಸಸ್ ಎಲ್ಲ ಹಾಕ್ತೀವಿ, ನಿನ್ ಬಗ್ಗೆ ಕೇಸಸ್ಗಳನ್ನೆಲ್ಲ ಹಾಕ್ಬಿಟ್ಟು ನಿನ್ನ ಜೈಲಿಗೆ ಹಾಕ್ತೀವಿ, ನಿನಗೊಂದು ಪನಿಷ್ಮೆಂಟ್ ಕೊಡಿಸ್ತೀವಿ ಅಂತ. ಅರ್ಥ ಮಾಡ್ಕೊಳ್ಳಿ, 10ನೇ ಮನೆ ಕೆಟ್ಟ ಡಾರ್ಕ್ ಸೈಡ್ ಹೇಳ್ತಾ ಇದೀನಿ. 10ನೇ ಮನೆ ಏನಾಯ್ತು ಅಂತ, ಲಾಸ್ಟಿಗೆ ಈ ಹುಡುಗ ಬಂದ್ಬಿಟ್ಟು ಅದ್ ಹೆಂಗೋ ಮಾಡ್ಬಿಟ್ಟು ಕೋರ್ಟಲ್ಲೆಲ್ಲ ಕೇಸ್ ಹಾಕಿ ಆ ಮಗುನ ಆರ್ಫನೇಜಿಗೆ ಹೋಗ್ತಕ್ಕಂಥ ಮಗುನ ಬಿಡಿಸ್ಕೊಂಡು ಇವನೇ ಸಾಕ್ತಾ ಇದ್ದಾನೆ. ಅಂಡ್ ಅದು ಇವನ್ ಪಾಡಿಗೆ ಇವನಿದ್ದಾನೆ, ಅವಳ ಪಾಡಿಗೆ ಅವಳು, ಅದು ಸಪರೇಟ್ ಆಯ್ತದು. ಇದೊಂದು ಡಾರ್ಕ್ ಸೀಕ್ರೆಟ್ ವೀಕ್ಷಕರೇ 10ನೇ ಮನೆ, ಇದೊಂದು ವಿಚಾರ. ಇನ್ನೊಂದು 10ನೇ ಮನೆ ಅಂದ್ರೆ ಇನ್ನೊಂದೇನಂದ್ರೆ ಈ ಸ್ಟೆಪ್ ರಿಲೇಶನ್ಶಿಪ್ ಅಂತ ಕರಿತೀವಲ್ಲ, ಅದೊಂದು ಜನರಲೈಸ್ಡ್ ಆಗಿ ಜನರಲ್ ವಿಚಾರವಾಗಿ ಒಂದು ಸ್ಟೆಪ್ ರಿಲೇಶನ್ಶಿಪ್ ಅಂತ ತಗೊಂಡಾಗ 10ನೇ ಮನೆ ಅದನ್ನು ಇಂಡಿಕೇಟ್ ಮಾಡುತ್ತೆ. 10ನೇ ಮನೆ ಒನ್ಸ್ ಅಗೇನ್ ಸ್ಟೆಪ್ ರಿಲೇಶನ್ಶಿಪ್ ಕೂಡ 10ನೇ ಮನೆ. ಇನ್ನೊಂದು 10ನೇ ಮನೆ ಏನಂತ ಕರಿತೀವಿ ಅಂದ್ರೆ ಚೀಟಿಂಗ್ ಇನ್ ಲವ್ ಅಂದ್ರೆ 5ನೇ ಮನೆ. 5ನೇ ಮನೆಗೂ ಮತ್ತೆ 10ನೇ ಮನೆಗೂ 6 ಮತ್ತೆ 8ರ ಸಂಬಂಧ ಇದೆ. ಸೊ ಇದರ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಚೀಟಿಂಗ್ ಇನ್ ಲವ್ ಅಲ್ಲಿ ಮೋಸ ಮಾಡ್ತಕ್ಕಂಥದ್ದು, ಲವ್ ಅಲ್ಲಿ ಮೋಸ ಹೋಗ್ತಕ್ಕಂಥದ್ದು 10ನೇ ಮನೆ. ಲ್ಯಾಕ್ ಆಫ್ ಎಮೋಷನ್ಸ್ ಅದರದೊಂದು ಡಾರ್ಕ್ ಸೈಡ್. ಇದು ಈಗ ನಾನು ಹೇಳ್ತಕ್ಕಂಥದ್ದೆಲ್ಲ ಡಾರ್ಕ್ ಸೈಡ್ 10ನೇ ಮನೆ. ಓಕೆ, 10ನೇ ಮನೆ ದೊಡ್ಡ ದೊಡ್ಡ ರೋಗ ಕೊಡ್ತಕ್ಕಂಥದ್ದು ಮತ್ತೆ 10ನೇ ಮನೆ. ಈ ಆಲ್ಝೈಮರ್ಸ್ ಇದೆ ಸರ್, ನಿಮಗೆ ಡಯಾಬಿಟಿಕ್ ಟೈಪ್ 1 ಇದೆ, ನಿಮಗೆ ಡಯಾಬಿಟಿಸ್ ಮೆಲಿಟಸ್ ಇದೆ, ನಿಮಗೆ ಆಲ್ಝೈಮರ್ ಡಿಸೀಸ್ ಇದೆ, ನಿಮಗೆ ಈ ತರ ಒಂದು ಕ್ಯಾನ್ಸರ್ ಇದೆ, ನಿಮಗೆ ಐ ಪ್ರಾಬ್ಲಮ್ ಇದೆ, ರೆಟಿನಾ ಇದಾಗಿದೆ, ಒಂದು ಹೆಸರು ಬರುತ್ತೆ ನೋಡಿ ಸ್ಟ್ಯಾಂಡರ್ಡ್ ಆಗಿ ಹೆಸರು, ಪರ್ಕಿನ್ಸನ್ ಡಿಸೀಸ್ ಇದೆ ಸರ್, ನಿಮಗೆ ಸಯಾಟಿಕಾ ಇದೆ, ನಿಮಗೆ ಪ್ಯಾರಲಿಸಿಸ್ ಆಗಿದೆ. ದಟ್ ನೇಮ್ ಆಫ್ ದ ಡಿಸೀಸ್, ಪ್ಯಾಥಾಲಜಿ ಆಫ್ ದ ಡಿಸೀಸ್ 10ನೇ ಮನೆ ಅಗೇನ್. ಓಕೆ, ಸೊ ದಿಸ್ ಇಸ್ ಒನ್ ಮ್ಯಾಟರ್ ವಿತ್ ರಿಗಾರ್ಡ್ಸ್ ಟು 10th ಹೌಸ್. ನೆಕ್ಸ್ಟ್ ಇದೊಂದಾಯ್ತು ರಿಲೇಶನ್ಶಿಪ್ ವಿಚಾರದ, ನಾನು ಆಲ್ರೆಡಿ ಹೇಳಿದೆ. ರಿಲೇಶನ್ಶಿಪ್ ಅಂತ ಬಂದಾಗ ಇಟ್ ಹ್ಯಾಸ್ ಇಟ್ಸ್ ಗುಡ್. ಬರೇ ನಾವು ನೆಗೆಟಿವ್ ಹೇಳ್ತೀವಿ, ಅಸ್ಟ್ರಾಲಜರ್ಸ್ ಎಲ್ಲ ಕುತ್ಕೊಂಡ್ರೆ 10ನೇ ಮನೆ ಸಂಬಂಧ ಸರಿ ಇರಲ್ಲ. ಹೌದು, ಅದ್ರ ನೆಗೆಟಿವ್ ಕೂಡ ಅಷ್ಟೇ ಇದೆ. ಪಾಸಿಟಿವ್ ಅಂತ ತಗೊಂಡಾಗ ಸೇವೆ ಮನೋಭಾವ ಹೇಳ್ತಾರಲ್ಲ, ಮುದ್ದಾಗಿ ಮಗು ತರ ಸಾಕಿರ್ತಾರೆ ಕೆಲವೊಬ್ರು, ಅಷ್ಟು ಪ್ರೀತಿ, ಡೆವೋಟೆಡ್ ಟು ಸರ್ವಿಂಗ್, ಅದು ಕೂಡ ಮತ್ತೆ 10ನೇ ಮನೆ. ಗುಡ್ ಸೈಡ್ ಇದೆ,
ಡಾರ್ಕ್ ಸೈಡು ಇದೆ, ಬ್ಯಾಡ್ ಸೈಡು ಇದೆ. 10ನೇ ಮನೆ ಅದನ್ನ ನಾನು ನಿಮಗೆ ಇಲ್ಲಿ ರಿವೀಲ್ ಮಾಡಿದೆ. ಓಕೆ, ಅಂಡ್ ನೆಕ್ಸ್ಟ್ 10ನೇ ಮನೆಗೂ ಮತ್ತೆ 9ನೇ ಮನೆಗೂ ಇರ್ತಕ್ಕಂಥ ನಂಟು ಇವಾಗ ನಾನು ಹೇಳ್ತಾ ಇದ್ದೀನಿ. 10ನೇ ಮನೆ ಅಂದ್ರೆ ಅಧಿಕಾರ, 10ನೇ ಮನೆ ಅಂದ್ರೆ ಅಥಾರಿಟಿ, 10ನೇ ಮನೆ ಅಂದ್ರೆ ಪೊಸಿಷನ್, 9ನೇ ಮನೆ ಅಂದ್ರೆ ಲಾಸ್ ಆಫ್ ಅಧಿಕಾರ, ಲಾಸ್ ಆಫ್ ಅಥಾರಿಟಿ, ಲಾಸ್ ಆಫ್ ಪೊಸಿಷನ್. ವೀಕ್ಷಕರೇ, ಇದೊಂದು ವಿಚಾರ 10ನೇ ಮನೆಗೂ ಮತ್ತೆ 9ನೇ ಮನೆಗೂ. ಯಾಕಂದ್ರೆ 10ನೇ ಮನೆಗೆ ವ್ಯಸ್ಥಾನ ಬಂದ್ಬಿಟ್ಟು 9ನೇ ಮನೆ ಆಗುತ್ತೆ. ಅಗೇನ್ 9ನೇ ಮನೆ 2ನೇ ಮನೆ, 9ನೇ ಮನೆ ನೀವು ಲಗ್ನ ಮಾಡ್ಕೊಂಡು ಅಲ್ಲಿಂದ 2 ಕೌಂಟ್ ಮಾಡಿದ್ರೆ 10ನೇ ಮನೆ ಬರುತ್ತೆ. ಅವಾಗ ನಿಮಗೆ ಏನಾಗುತ್ತೆ ಅಂದ್ರೆ 9ನೇ ಮನೆ ಅಂದ್ರೆ ನನ್ನ ಗುರುಗಳು, ಟೀಚರ್ಸು, ಫಾದರು, ಅವರ ಒಂದು ಮಟೀರಿಯಲ್ ರಿಸೋರ್ಸ್, ಅವರ ಒಂದು ಬ್ಯಾಂಕ್ ಬ್ಯಾಲೆನ್ಸ್ 10ನೇ ಮನೆ ಹೇಳುತ್ತೆ. ಓಕೆ, ಅವರ ಒಂದು ಬ್ಯಾಂಕ್ ಬ್ಯಾಲೆನ್ಸ್, ಅವರ ಒಂದು ರಿಸೋರ್ಸ್ ಬಂದ್ಬಿಟ್ಟು 10ನೇ ಮನೆ ಹೇಳುತ್ತೆ. ಅಂಡ್ 10ನೇ ಮನೆ ಇನ್ನೊಂದು ಏನ್ ಹೇಳುತ್ತೆ ಅಂದ್ರೆ ದ ಪ್ರಾಪರ್ಟಿ ಆಫ್ ಯುವರ್ ಸ್ಪೌಸ್, ನಿಮ್ಮ ಒಂದು ಹೆಂಡತಿಯ ಒಂದು ಆಸ್ತಿ. ಯಾಕಂದ್ರೆ 7ನೇ ಮನೆ ಅಂದ್ರೆ ಹೆಂಡತಿ ಅಥವಾ ಗಂಡ ಅವರ ಆಸ್ತಿ. 7ನೇ ಮನೆಗೆ 4ನೇ ಮನೆ ಬಂದ್ಬಿಟ್ಟು 10ನೇ ಮನೆ, ಹೆಂಡತಿ ಅಥವಾ ಗಂಡನ ಆಸ್ತಿ 10ನೇ ಮನೆ. ಅದ್ರ ಬಗ್ಗೆ ಕೂಡ 10ನೇ ಮನೆ ಮಾತಾಡುತ್ತೆ. ಓಕೆ, ಇದೊಂದು. ಎರಡನೇದು 10ನೇ ಮನೆ ಅಂದ್ರೆ ಏನಪ್ಪಾ ಅಂದ್ರೆ 10ನೇ ಮನೆ ನಮ್ಮ ನೈಬರ್ಸಿಗೆ ಬರ್ತಕ್ಕಂಥ ರೋಗ. ಯಾಕಂದ್ರೆ 3ನೇ ಮನೆ ಅಂದ್ರೆ ನೈಬರ್ಸ್ ಅಂತಾನು ಹೇಳಿದೀನಿ, ನಮ್ಮ ಅಕ್ಕಪಕ್ಕ ಸರೌಂಡಿಂಗ್ ಅಲ್ಲಿ ಇರ್ತಕ್ಕಂಥ ಜನರಿಗೆ, ನೈಬರ್ಸ್ ಗಳಿಗೆ ಅವರ ಒಂದು ಡಿಸೀಸ್, ಅವರ ಒಂದು ಸಫರಿಂಗು, ಅವರ ಒಂದು ಸ್ಟ್ರಗಲ್ ಗಳ ಬಗ್ಗೆ ಕೂಡ 10ನೇ ಮನೆ ಮಾತಾಡುತ್ತೆ. ಯಾಕಂದ್ರೆ 3ನೇ ಮನೆ ಅಂದ್ರೆ ನಿಮ್ಮ ಸರೌಂಡಿಂಗ್ ಪೀಪಲ್ಲು, ನಿಮ್ಮ ನೈಬರ್ಸು. ಓಕೆ, ಆ 3ನೇ ಮನೆ ನೀವು ಲಗ್ನ ಮಾಡ್ಕೊಂಡು ಅಲ್ಲಿಂದ ಕೌಂಟ್ ಮಾಡಿದ್ರೆ 3, 4, 5, 6, 7, 8, 9, 10, 8 ಮನೆ ಡಿಫ್ರೆನ್ಸ್ ಬಂತು. 8 ಅಂದ್ರೆ ಸಾರೋಸು, ಸ್ಟ್ರಗಲ್ಸು, ಸಫರಿಂಗ್ಸು, ನೈಬರ್ಸಿನ ಒಂದು ಇದರ ಬಗ್ಗೆ ಒಂದು ಮಾತಾಡುತ್ತೆ. ಅಗೇನ್ ಅಲ್ಲಿ 10ನೇ ಮನೆ ಅಗ್ರೆಷನ್ ಬಗ್ಗೆ ಕೂಡ ಮಾತಾಡುತ್ತೆ. ಅಗ್ರೆಸಿವ್ ಬಿಹೇವಿಯರ್ ಮತ್ತೆ ಅಗ್ರೆಷನ್ ಬಗ್ಗೆ 10ನೇ ಮನೆ ಅದ್ರ ಬಗ್ಗೆ ಕೂಡ ಮಾತಾಡುತ್ತೆ. ಫಾರಿನ್ ಕಂಟ್ರಿಯಿಂದ ಬರ್ತಕ್ಕಂಥ ಗೇನ್ಸ್ ಕೂಡ 10ನೇ ಮನೆ ಆಗುತ್ತೆ. ವೀಕ್ಷಕರೇ, ನೋಟ್ ದಿಸ್ ಪಾಯಿಂಟ್. ಯಾಕಂದ್ರೆ 12ನೇ ಮನೆ ನೀವು ಲಗ್ನ ಮಾಡ್ಕೊಂಡ್ರೆ 12ನೇ ಮನೆ ಅಂದ್ರೆ ಫಾರಿನ್ ಕಂಟ್ರಿ, 12ನೇ ಮನೆಗೆ ಲಾಭದ ಮನೆ, 12ನೇ ಮನೆಗೆ 11ನೇ ಮನೆ, 12, 1, 2, 3, 4, 5, 6, 7, 8, 9, 10, 11. 12ನೇ ಮನೆಗೆ 11ನೇ ಮನೆ, 12ನೇ ಮನೆಗೆ ಲಾಭದ ಮನೆ ಬಂದ್ಬಿಟ್ಟು 10ನೇ ಮನೆ ಆಗುತ್ತೆ. ಅಂದ್ರೆ ದ ಗೇನ್ಸ್ ಆಫ್ ಫಾರಿನ್ ಕಂಟ್ರಿ, ಫಾರಿನ್ ಕಂಟ್ರಿಯಿಂದ ಬರ್ತಕ್ಕಂಥ ಗೇನ್ಸ್ ಬಗ್ಗೆ 10ನೇ ಮನೆ ಮಾತಾಡುತ್ತೆ. ವೀಕ್ಷಕರೇ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ 10ನೇ ಮನೆ ನಮ್ಮ ಫ್ರೆಂಡ್ಸ್, ನಮ್ಮ ನೆಟ್ವರ್ಕ್ ಸರ್ಕಲ್, ನಮ್ಮ ಪ್ರೊಫೆಷನಲ್ ನೆಟ್ವರ್ಕ್ ಸರ್ಕಲ್ ಮತ್ತೆ ನಮ್ಮ ಫ್ರೆಂಡ್ಸ್ ಅವರ ಲಾಸಸ್ ಬಗ್ಗೆ ಕೂಡ 10ನೇ ಮನೆ ಹೇಳುತ್ತೆ. ಯಾಕಂದ್ರೆ 11ನೇ ಮನೆಗೆ ವ್ಯಸ್ಥಾನ 10ನೇ ಮನೆ. ಈವನ್ ನಮ್ಮ ಒಂದು ಲಾಭ, ನಾವು ಬರ್ತಕ್ಕಂಥ ಲಾಭ ನಷ್ಟ ಆಗ್ತಕ್ಕಂಥದ್ರ ಬಗ್ಗೆ ಕೂಡ 10ನೇ ಮನೆ ಹೇಳುತ್ತೆ. 10ನೇ ಮನೆ ಅಂದ್ರೆ ನೇಮ್ ಅಂಡ್ ಫೇಮ್. 10ನೇ ಮನೆ ನೇಮ್ ಮತ್ತೆ ಫೇಮ್. ಹೆಸರಿರುತ್ತೆ, ಲಾಭ ಇರಲ್ಲ. ಒಳ್ಳೆ ಹೆಸರು ಮಾಡಿದನ್ ಕಣ, ದುಡ್ಡು ಮಾಡಿಲ್ಲ. ಯಾಕಂದ್ರೆ ಅದ್ರ ಪಕ್ಕ ಅನ್ನೊಂದಿಲ್ಲ. ಸೊ ಇಷ್ಟು ವಿಚಾರ 10ನೇ ಮನೆ ಬಗ್ಗೆ ಆಗಿತ್ತು. ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲ ನನ್ನ ಕಸ್ಬು ಪೀಪಲ್ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.